ಬೆಂಗಳೂರು ಪೂರ್ವ ನಗರ ಪಾಲಿಕೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ವಿಶೇಷ ಕಾರ್ಯಾಚರಣೆ ನಡೆಸಿದೆ. ಕೂಡಿ, ಕಾಡುಗೋಡಿ, ರಾಮಮೂರ್ತಿ ನಗರ ಭಾಗಗಳಲ್ಲಿ ತಳ್ಳುಗಾಡಿ ಅಕ್ರಮ ಮಳಿಗೆ ಜಾಹೀರಾತು ಫಲಕ ತೆರವು ಮಾಡಲಾಗಿದೆ. ಪಾದಚಾರಿಗಳ ಸುರಕ್ಷತೆಗೆ ಕ್ರಮ ವಹಿಸಲಾಗಿದೆ. ಪ್ರತಿ ವಾರ್ಡ್ಗೆ 4 ಮಾರ್ಷಲ್, 10 ಕಾರ್ಮಿಕರ ತಂಡ ನಿಯೋಜಿಸಲಾಗಿದೆ. ಮುಂದಿನ ಹಂತದಲ್ಲಿ ಹೊರಮಾವು, ಕೆಆರ್ಪುರಂನಲ್ಲೂ ಒತ್ತುವರಿ ತೆರವು ಮಾಡಲಾಗುತ್ತೆ. ರಸ್ತೆ ಬದಿ ಒತ್ತುವರಿ ಸ್ವಯಂ ತೆರವುಗೊಳಿಸಲು ವ್ಯಾಪಾರಸ್ಥರಿಗೆ ಮನವಿ ಮಾಡಲಾಗಿದೆ. ಇಲ್ಲದಿದ್ದರೆ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಎಚ್ಚರಿಕೆ ನೀಡಲಾಗಿದೆ. ಅಂಜನಾದ್ರಿಗೆ ದೇಣಿಗೆ ನೀಡಿದ್ದ ಆಭರಣಗಳು ಚಿನ್ನದ್ದಲ್ಲ ಅನ್ನೋದು ಬಯಲಾಗಿದೆ. ಮೇ 8ರಂದು ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನ ದೇವಸ್ಥಾನಕ್ಕೆ ಹೈದರಾಬಾದ್ ಮೂಲದ ಉದ್ಯಮಿ ಮಹೇಶ್ ರೆಡ್ಡಿ 2.50 ಕೋಟಿ ಬಂಗಾರದ ಆಭರಣ ದೇಣಿಗೆ ನೀಡಿದರು. ಶಾಸಕ ಜನಾರ್ದನ ರೆಡ್ಡಿ ಆಪ್ತನಾಗಿರುವ ಮಹೇಶ್ ರೆಡ್ಡಿ ಪ್ರಭಾವಳಿ, ಚಕ್ರ, ಗದೆಯನ್ನ ದಾನವಾಗಿ ನೀಡಿದರು. ಆದರೆ ದೇಣಿಗೆ ಪಡೆದ ನಂತರ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿದಾಗ 28 ಗ್ರಾಂ ಮಾತ್ರ ಬಂಗಾರ ಉಳಿದಿದ್ದು ಮಾತ್ರ ತಾಮ್ರ ಅಂತ ಗೊತ್ತಾಗಿದೆ. ದೇಣಿಗೆ ನೀಡೋ ವೇಳೆ ಜನಾರ್ದನ ರೆಡ್ಡಿ 2.5 ಕೋಟಿ ಮೌಲ್ಯದ ಆಭರಣ ಅಂತ ಹೇಳಿದ್ರು. ಆಭರಣದ ಬಗ್ಗೆ ಉದ್ಯಮಿ ಮಹೇಶ್ ರೆಡ್ಡಿ ಯಾವುದೇ ಅಧಿಕೃತ ಬಿಲ್ ಕೊಟ್ಟಿಲ್ಲ. ಸದ್ಯ ದೇಣಿಗೆ ನೀಡಿದ್ದ ಉದ್ಯಮಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ್ದ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಫ್ಲೋರಾ ನ್ಯಾನ್ಸಿ ಹಾಗೂ ಆಕೆಯ ಪ್ರಿಯಕರ ರಾಜಶೇಖರಯ್ಯ ಶಿಕ್ಷೆಗೆ ಒಳಗಾದವರು. ಟ್ಯಾಕ್ಸಿ ಚಾಲಕ BS ಪ್ರಕಾಶ್ ಬಾಬು ಜೊತೆ ವಿವಾಹವಾಗಿದ್ದ ನ್ಯಾನ್ಸಿಗೆ ಮದುವೆಯಾದ ಕೆಲ ವರ್ಷಗಳ ನಂತರ ರಾಜಶೇಖರಯ್ಯ ಎಂಬುವವನ ಜೊತೆ ಅನೈತಿಕ ಸಂಬಂಧ ಬೆಳೆದಿದೆ. ಈ ವಿಚಾರ ಪತಿಗೆ ತಿಳಿದು ಆತ ಜಗಳ ಮಾಡಿದ್ದ. ಹೀಗಾಗಿ 2020ರಲ್ಲಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದು ಶವವನ್ನ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಸಮೀಪದ ಭದ್ರಾ ನಾಲೆಗೆ ಎಸೆದಿದ್ದರು. ಸುದೀರ್ಘ ವಿಚಾರಣೆ ನಡೆಸಿದ 4ನೇ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ವಿಜಯಪುರದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕೊಟ್ಟವರಿಗೆ ಕೃಷ್ಣೆಯ ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಆಲಮಟ್ಟಿ ಡ್ಯಾಂ ನಿರ್ಮಾಣದ ಬಳಿಕ ಮುಳುಗಡೆಯಾಗಿದ್ದ ಬಬಲೇಶ್ವರ ತಾಲೂಕಿನ ಜೈನಾಪುರ ಲೇಔಟ್ನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಡ್ಯಾಂಗಾಗಿ ಜಮೀನು, ಮನೆ ಕಳೆದುಕೊಂಡು ಪುನರ್ವಸತಿ ಕೇಂದ್ರಗಳಿಗೆ ಬಂದಿರೋ ಜನರು 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಬೇಸಿಗೆಯಲ್ಲಿ ನೀರಿಗಾಗಿ ಟ್ಯಾಂಕರ್ ನೀರೇ ಗತಿಯಾಗಿದೆ. ಪಾಲಿಕೆಯಿಂದ ಟ್ಯಾಂಕರ್ ನೀರಿನ ಸೌಲಭ್ಯ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಳೆ ದಂಡೆಗೆ ಆರಾಮ ಹೊಳೆಯಾಗ 20 ಸಲ ಜಳಕ ಮಾಡಿ 20 ಸಲ ಅಲ್ಲೇ ಮಕ್ಕೊಂಡು ನೀರಾಗ ಬಿದ್ದು ಹೇಳೋರು. ಅದೇ ನೀರಿಗೆ ದುಡಿದು ರೊಕ್ಕ ಕೊಟ್ಟು ಉಪವಾಸ ಬರುವಂಥ ಪಾಳಿ ಬಂದದ್ರಿ. ಅದಕ್ಕೆ ದಯಮಾಡಿ ಇಲ್ಲಿ ಬಡಾವಣೆ ಒಳಗೆ ಲೈಟು, ನೀರು ಮತ್ತು ಈಗ ಲೈಟ್ಗಳೆಲ್ಲ ಎಲ್ಲ ಕಡೆ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಹೊಲಸು ಇದು ಇಂಥ ಬಿಡಿದ್ರಿಗೆ ಆರಾಮ ಹಳ್ಳಿಯಾಗ ಎಂಥ ಚೆಂದ ಜೀವನ ಮಾಡ್ತಿದ್ದೀವಿ. ಇಲ್ಲಿ ಬಂದು ಕೇಸಿನ ಮುಳುಗಡೆಯಾಗಿ ನಮ್ಗೆ ಭಾಳ ತೊಂದರೆ ಆಗಿಬಿಟ್ಟದ್ರಿ. ಯಾಕಂದ್ರೆ ಈಗ ಮಕ್ಕಳು ಮರಿ ಬ್ಯಾಸಿಯಾಗ ನೋಡ್ರಿ, ಬ್ಯಾಸಿಯಾಗ ತನಕ ಹೋಗಿ ಹೊಳೆಯಾಗಿ ಬೀಳ್ತಿದ್ರು. ಆ ಹೊಳಿನ ಬಿಟ್ಟು ಇಲ್ಲಿ ಬಂದೀವಿ. ಹೊಳೆಯಾಗಿದ್ದವ್ರಿಗೆ ನಾವು ಒಂದು ಹನಿ ನೀರು ಸಿಗ್ತಾ ಇಲ್ಲ. ಈಗ ಕುಡಿಯೋ ನೀರು ಸುಳ್ಳೆ ಪರದಾಟ ನಡೆದದ್ರಿ. ನಾವು ಹೊಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.